ಇವತ್ತು ಬೆಳಗ್ಗೆ ಈ ಎಸ್ಐಟಿ ತಂಡದ ನೇತೃತ್ವವನ್ನ ವಹಿಸಿರುವ ಹಿರಿಯ ಪೊಲೀಸ್ ಅಧಿಕಾರಿ ಪ್ರಣಬ್ ಮೊಹಂತಿ ಅವರಿಗೆ ಕೇಂದ್ರದ ಸೇವೆಗೆ ನಿಯೋಜನೆ ಆಗಿದೆ. ಹಾಗಾಗಿ ಪ್ರಣಬ್ ಮೊಹಂತಿ ಅವರ ಬದಲಿಗೆ ಎಸ್ಐಟಿ ಟೀಮ್ ಅನ್ನ ಲೀಡ್ ಮಾಡಲಿಕ್ಕೆ ಮತ್ತೊಬ್ಬ ಅಧಿಕಾರಿಯನ್ನು ಸರ್ಕಾರ ನೇಮಕ ಮಾಡುವ ಚಿಂತನೆಯನ್ನ ಮಾಡ್ತಿದೆ ಅನ್ನೋ ಮಾಹಿತಿ ಲಭ್ಯವಾಗಿತ್ತು. ಇದರ ಬೆನ್ನಲ್ಲೇ ಮಂಗಳೂರಿಗೆ ನೇರವಾಗಿ ತೆರಳಿದ್ರು ಪ್ರಣಬ್ ಮೊಹಂತಿ. ಈಗ ಬೆಳ್ತಂಗಡಿಯ ಎಸ್ಐಟಿ ಕಚೇರಿಯಲ್ಲಿ ತಮ್ಮ ಟೀಮ್ನ ಇತರೆ ಸದಸ್ಯರ ಜೊತೆಯಲ್ಲಿ ಮಹತ್ವದ ಸಭೆಯನ್ನ ನಡೆಸ್ತಾ ಇದ್ದಾರೆ. ಈ ಸಭೆಯ ಬಳಿಕ ಉತ್ಖನನ ಮಾಡ್ತಾ ಇರುವ ಜಾಗಕ್ಕೇನೆ ತೆರಳುವವರಿದ್ದಾರಂತೆ ಪ್ರಣಬ್ ಮೊಹಂತಿ. ಕೆಲವೇ ಕ್ಷಣಗಳಲ್ಲಿ ಉತ್ಖನನ ಮಾಡ್ತಾ ಇರುವ ಆ ನೇತ್ರಾವತಿ ಸ್ನಾನಘಟ್ಟದ ಬಳಿಯ ಅರಣ್ಯ ಪ್ರದೇಶಕ್ಕೆ ಭೇಟಿಯನ್ನ ನೀಡುವವರಿದ್ದಾರೆ ಎಸ್ಐಟಿ ತಂಡದ ಮುಖ್ಯಸ್ಥರಾದ ಮೊಹಂತಿ ಅವರು. ಬೆಳ್ತಂಗಡಿ ಎಸ್ಐಟಿ ಕಚೇರಿಯಲ್ಲಿ ಸಭೆ ನಡೀತಾ ಇದೆ. ಈ ಸಭೆ ಬಳಿಕ ಭೇಟಿ ನೀಡುವ ಸಾಧ್ಯತೆ ಇದೆ. ಅನುಚೇತ್ ಅವರ ಜೊತೆಯಲ್ಲಿ ಚರ್ಚೆ ಮಾಡ್ತಿದ್ದಾರೆ. ಸದ್ಯಕ್ಕೆ ಉತ್ಖನನದ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಆ ಬಳಿಕ ಅನುಚೇತ್ ಅವರ ಜೊತೆಯಲ್ಲೇ ನೇತ್ರಾವತಿ ಸ್ನಾನಘಟ್ಟದ ಬಳಿಯ ಅರಣ್ಯ ಭಾಗಕ್ಕೆ ಭೇಟಿ ನೀಡೋ ಸಾಧ್ಯತೆ ಇದೆ ಅನ್ನೋ ಮಾಹಿತಿ ಇದೆ. ಇನ್ನು ಖುದ್ದು ಮೊಹಂತಿ ಅವರನ್ನ ಭೇಟಿಯಾಗಬೇಕು ಅಂತ ಹೇಳಿ ಸಮಯ ಕೇಳಲಿದ್ದಾರಂತೆ ಈ ನಿಗೂಢ ವ್ಯಕ್ತಿ. ದೂರು ನೀಡಿರುವ 9, 10 ಹಾಗೆ 11 ಸ್ಥಳಗಳಲ್ಲಿ ಉತ್ಖನನ ನಡೆಸುವಂತೆ ದೂರುದಾರ ಕೇಳಿಕೊಂಡಿದ್ದಾರಂತೆ. ಈ ಬಗ್ಗೆ ಮಾತನಾಡಲಿಕ್ಕೆ ಖುದ್ದು ಮೊಹಂತಿ ಅವರ ಜೊತೆಯಲ್ಲಿ ನನಗೆ ಸಮಯಾವಕಾಶ ಬೇಕು ಅಂತ ಹೇಳಿ ಆ ದೂರುದಾರ ಕೇಳಿಕೊಂಡಿದ್ದಾನೆ. ಇದಕ್ಕೆ ಮೊಹಂತಿ ಅವರು ಅವಕಾಶ ಕೊಡ್ತಾರಾ ಇಲ್ವಾ ಅನ್ನೋದು ಸದ್ಯಕ್ಕಿರುವ ಕುತೂಹಲ. ಕೆಲವೇ ಕ್ಷಣಗಳಲ್ಲಿ ಉತ್ಖನನ ನಡೀತಾ ಇರುವ ಸ್ಥಳಕ್ಕೇನೆ ಪ್ರಣಬ್ ಮೊಹಂತಿ ಅವರು ಭೇಟಿ ನೀಡಲಿದ್ದಾರೆ. ಎಸ್ಐಟಿ ತಂಡದ ಮುಖ್ಯಸ್ಥರಾದ ಪ್ರಣಬ್ ಮೊಹಂತಿ ಅವರ ಜೊತೆಯಲ್ಲಿ ನೇರವಾಗಿ ಮಾತುಕತೆಯನ್ನು ನಡೆಸಲಿಕ್ಕೆ ಅವಕಾಶವನ್ನ ಕೇಳಿದ್ದಾನೆ ದೂರುದಾರ. ವಿಧಿವಿಜ್ಞಾನ ತಜ್ಞರಾಗಿರುವ ಡಾಕ್ಟರ್ ದಿನೇಶ್ ರಾವ್ ಅವರು ಈಗ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಹೇಳಿ. ನಮಸ್ಕಾರ ಸರ್. ಬಹಳ ಚರ್ಚೆ ವಿಚಾರ ತಮಗೆ ಗೊತ್ತಿದೆ. ಪ್ರತಿದಿನವೂ ಕೂಡ ಇಡೀ ರಾಜ್ಯದ ಜನ ಎದುರು ನೋಡ್ತಾ ಇದ್ದಾರೆ. ಇವತ್ತು ಬೆಳಗ್ಗೆ ಈ ಎಸ್ಐಟಿ ತಂಡದ ನೇತೃತ್ವವನ್ನ ವಹಿಸಿರುವ ಹಿರಿಯ ಪೊಲೀಸ್ ಅಧಿಕಾರಿ ಪ್ರಣಬ್ ಮೊಹಂತಿ ಅವರಿಗೆ ಕೇಂದ್ರದ ಸೇವೆಗೆ ನಿಯೋಜನೆ ಆಗಿದೆ. ಹಾಗಾಗಿ ಪ್ರಣಬ್ ಮೊಹಂತಿ ಅವರ ಬದಲಿಗೆ ಎಸ್ಐಟಿ ಟೀಮ್ ಅನ್ನ ಲೀಡ್ ಮಾಡಲಿಕ್ಕೆ ಮತ್ತೊಬ್ಬ ಅಧಿಕಾರಿಯನ್ನು ಸರ್ಕಾರ ನೇಮಕ ಮಾಡುವ ಚಿಂತನೆಯನ್ನ ಮಾಡ್ತಿದೆ ಅನ್ನೋ ಮಾಹಿತಿ ಲಭ್ಯವಾಗಿತ್ತು. ಇದರ ಬೆನ್ನಲ್ಲೇ ಮಂಗಳೂರಿಗೆ ನೇರವಾಗಿ ತೆರಳಿದ್ರು ಪ್ರಣಬ್ ಮೊಹಂತಿ. ಈಗ ಬೆಳ್ತಂಗಡಿಯ ಎಸ್ಐಟಿ ಕಚೇರಿಯಲ್ಲಿ ತಮ್ಮ ಟೀಮ್ನ ಇತರೆ ಸದಸ್ಯರ ಜೊತೆಯಲ್ಲಿ ಮಹತ್ವದ ಸಭೆಯನ್ನ ನಡೆಸ್ತಾ ಇದ್ದಾರೆ. ಈ ಸಭೆಯ ಬಳಿಕ ಉತ್ಖನನ ಮಾಡ್ತಾ ಇರುವ ಜಾಗಕ್ಕೇನೆ ತೆರಳುವವರಿದ್ದಾರಂತೆ ಪ್ರಣಬ್ ಮೊಹಂತಿ. ಕೆಲವೇ ಕ್ಷಣಗಳಲ್ಲಿ ಉತ್ಖನನ ಮಾಡ್ತಾ ಇರುವ ಆ ನೇತ್ರಾವತಿ ಸ್ನಾನಘಟ್ಟದ ಬಳಿಯ ಅರಣ್ಯ ಪ್ರದೇಶಕ್ಕೆ ಭೇಟಿಯನ್ನ ನೀಡುವವರಿದ್ದಾರೆ ಎಸ್ಐಟಿ ತಂಡದ ಮುಖ್ಯಸ್ಥರಾದ ಮೊಹಂತಿ ಅವರು. ಬೆಳ್ತಂಗಡಿ ಎಸ್ಐಟಿ ಕಚೇರಿಯಲ್ಲಿ ಸಭೆ ನಡೀತಾ ಇದೆ. ಈ ಸಭೆ ಬಳಿಕ ಭೇಟಿ ನೀಡುವ ಸಾಧ್ಯತೆ ಇದೆ. ಅನುಚೇತ್ ಅವರ ಜೊತೆಯಲ್ಲಿ ಚರ್ಚೆ ಮಾಡ್ತಿದ್ದಾರೆ. ಸದ್ಯಕ್ಕೆ ಉತ್ಖನನದ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಆ ಬಳಿಕ ಅನುಚೇತ್ ಅವರ ಜೊತೆಯಲ್ಲೇ ನೇತ್ರಾವತಿ ಸ್ನಾನಘಟ್ಟದ ಬಳಿಯ ಅರಣ್ಯ ಭಾಗಕ್ಕೆ ಭೇಟಿ ನೀಡೋ ಸಾಧ್ಯತೆ ಇದೆ ಅನ್ನೋ ಮಾಹಿತಿ ಇದೆ. ಇನ್ನು ಖುದ್ದು ಮೊಹಂತಿ ಅವರನ್ನ ಭೇಟಿಯಾಗಬೇಕು ಅಂತ ಹೇಳಿ ಸಮಯ ಕೇಳಲಿದ್ದಾರಂತೆ ಈ ನಿಗೂಢ ವ್ಯಕ್ತಿ. ದೂರು ನೀಡಿರುವ 9, 10 ಹಾಗೆ 11 ಸ್ಥಳಗಳಲ್ಲಿ ಉತ್ಖನನ ನಡೆಸುವಂತೆ ದೂರುದಾರ ಕೇಳಿಕೊಂಡಿದ್ದಾರಂತೆ. ಈ ಬಗ್ಗೆ ಮಾತನಾಡಲಿಕ್ಕೆ ಖುದ್ದು ಮೊಹಂತಿ ಅವರ ಜೊತೆಯಲ್ಲಿ ನನಗೆ ಸಮಯಾವಕಾಶ ಬೇಕು ಅಂತ ಹೇಳಿ ಆ ದೂರುದಾರ ಕೇಳಿಕೊಂಡಿದ್ದಾನೆ. ಇದಕ್ಕೆ ಮೊಹಂತಿ ಅವರು ಅವಕಾಶ ಕೊಡ್ತಾರಾ ಇಲ್ವಾ ಅನ್ನೋದು ಸದ್ಯಕ್ಕಿರುವ ಕುತೂಹಲ. ಕೆಲವೇ ಕ್ಷಣಗಳಲ್ಲಿ ಉತ್ಖನನ ನಡೀತಾ ಇರುವ ಸ್ಥಳಕ್ಕೇನೆ ಪ್ರಣಬ್ ಮೊಹಂತಿ ಅವರು ಭೇಟಿ ನೀಡಲಿದ್ದಾರೆ. ಎಸ್ಐಟಿ ತಂಡದ ಮುಖ್ಯಸ್ಥರಾದ ಪ್ರಣಬ್ ಮೊಹಂತಿ ಅವರ ಜೊತೆಯಲ್ಲಿ ನೇರವಾಗಿ ಮಾತುಕತೆಯನ್ನು ನಡೆಸಲಿಕ್ಕೆ ಅವಕಾಶವನ್ನ ಕೇಳಿದ್ದಾನೆ ದೂರುದಾರ. ವಿಧಿವಿಜ್ಞಾನ ತಜ್ಞರಾಗಿರುವ ಡಾಕ್ಟರ್ ದಿನೇಶ್ ರಾವ್ ಅವರು ಈಗ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಹೇಳಿ. ನಮಸ್ಕಾರ ಸರ್. ಬಹಳ ಚರ್ಚೆ ವಿಚಾರ ತಮಗೆ ಗೊತ್ತಿದೆ. ಪ್ರತಿದಿನವೂ ಕೂಡ ಇಡೀ ರಾಜ್ಯದ ಜನ ಎದುರು ನೋಡ್ತಾ ಇದ್ದಾರೆ. ಇವತ್ತು ಬೆಳಗ್ಗೆ ಈ ಎಸ್ಐಟಿ ತಂಡದ ನೇತೃತ್ವವನ್ನ ವಹಿಸಿರುವ ಹಿರಿಯ ಪೊಲೀಸ್ ಅಧಿಕಾರಿ ಪ್ರಣಬ್ ಮೊಹಂತಿ ಅವರಿಗೆ ಕೇಂದ್ರದ ಸೇವೆಗೆ ನಿಯೋಜನೆ ಆಗಿದೆ. ಹಾಗಾಗಿ ಪ್ರಣಬ್ ಮೊಹಂತಿ ಅವರ ಬದಲಿಗೆ ಎಸ್ಐಟಿ ಟೀಮ್ ಅನ್ನ ಲೀಡ್ ಮಾಡಲಿಕ್ಕೆ ಮತ್ತೊಬ್ಬ ಅಧಿಕಾರಿಯನ್ನು ಸರ್ಕಾರ ನೇಮಕ ಮಾಡುವ ಚಿಂತನೆಯನ್ನ ಮಾಡ್ತಿದೆ ಅನ್ನೋ ಮಾಹಿತಿ ಲಭ್ಯವಾಗಿತ್ತು. ಇದರ ಬೆನ್ನಲ್ಲೇ ಮಂಗಳೂರಿಗೆ ನೇರವಾಗಿ ತೆರಳಿದ್ರು ಪ್ರಣಬ್ ಮೊಹಂತಿ. ಈಗ ಬೆಳ್ತಂಗಡಿಯ ಎಸ್ಐಟಿ ಕಚೇರಿಯಲ್ಲಿ
ತಮ್ಮ ಟೀಮ್ನ ಇತರೆ ಸದಸ್ಯರ ಜೊತೆಯಲ್ಲಿ ಮಹತ್ವದ ಸಭೆಯನ್ನ ನಡೆಸ್ತಾ ಇದ್ದಾರೆ. ಈ ಸಭೆಯ ಬಳಿಕ ಉತ್ಖನನ ಮಾಡ್ತಾ ಇರುವ ಜಾಗಕ್ಕೇನೆ ತೆರಳುವವರಿದ್ದಾರಂತೆ ಪ್ರಣಬ್ ಮೊಹಂತಿ. ಕೆಲವೇ ಕ್ಷಣಗಳಲ್ಲಿ ಉತ್ಖನನ ಮಾಡ್ತಾ ಇರುವ ಆ ನೇತ್ರಾವತಿ ಸ್ನಾನಘಟ್ಟದ ಬಳಿಯ ಅರಣ್ಯ ಪ್ರದೇಶಕ್ಕೆ ಭೇಟಿಯನ್ನ ನೀಡುವವರಿದ್ದಾರೆ ಎಸ್ಐಟಿ ತಂಡದ ಮುಖ್ಯಸ್ಥರಾದ ಮೊಹಂತಿ ಅವರು. ಬೆಳ್ತಂಗಡಿ ಎಸ್ಐಟಿ ಕಚೇರಿಯಲ್ಲಿ ಸಭೆ ನಡೀತಾ ಇದೆ. ಈ ಸಭೆ ಬಳಿಕ ಭೇಟಿ ನೀಡುವ ಸಾಧ್ಯತೆ ಇದೆ. ಅನುಚೇತ್ ಅವರ ಜೊತೆಯಲ್ಲಿ ಚರ್ಚೆ ಮಾಡ್ತಿದ್ದಾರೆ. ಸದ್ಯಕ್ಕೆ ಉತ್ಖನನದ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಆ ಬಳಿಕ ಅನುಚೇತ್ ಅವರ ಜೊತೆಯಲ್ಲೇ ನೇತ್ರಾವತಿ ಸ್ನಾನಘಟ್ಟದ ಬಳಿಯ ಅರಣ್ಯ ಭಾಗಕ್ಕೆ ಭೇಟಿ ನೀಡುವ ಸಾಧ್ಯತೆ ಇದೆ ಅನ್ನೋ ಮಾಹಿತಿ ಇದೆ. ಇನ್ನು ಖುದ್ದು ಮೊಹಂತಿ ಅವರನ್ನ ಭೇಟಿಯಾಗಬೇಕು ಅಂತ ಹೇಳಿ ಸಮಯ ಕೇಳಲಿದ್ದಾರಂತೆ ಈ ನಿಗೂಢ ವ್ಯಕ್ತಿ. ದೂರು ನೀಡಿರುವ 9, 10 ಹಾಗೆ 11 ಸ್ಥಳಗಳಲ್ಲಿ ಉತ್ಖನನ ನಡೆಸುವಂತೆ ದೂರುದಾರ ಕೇಳಿಕೊಂಡಿದ್ದಾರಂತೆ. ಈ ಬಗ್ಗೆ ಮಾತನಾಡಲಿಕ್ಕೆ ಖುದ್ದು ಮೊಹಂತಿ ಅವರ ಜೊತೆಯಲ್ಲಿ ನನಗೆ ಸಮಯಾವಕಾಶ ಬೇಕು ಅಂತ ಹೇಳಿ ಆ ದೂರುದಾರ ಕೇಳಿಕೊಂಡಿದ್ದಾನೆ. ಇದಕ್ಕೆ ಮೊಹಂತಿ ಅವರು ಅವಕಾಶ ಕೊಡ್ತಾರಾ ಇಲ್ವಾ ಅನ್ನೋದು ಸದ್ಯಕ್ಕಿರುವ ಕುತೂಹಲ. ಕೆಲವೇ ಕ್ಷಣಗಳಲ್ಲಿ ಉತ್ಖನನ ನಡೀತಾ ಇರುವ ಸ್ಥಳಕ್ಕೇನೆ ಪ್ರಣಬ್ ಮೊಹಂತಿ ಅವರು ಭೇಟಿ ನೀಡಲಿದ್ದಾರೆ. ಎಸ್ಐಟಿ ತಂಡದ ಮುಖ್ಯಸ್ಥರಾದ ಪ್ರಣಬ್ ಮೊಹಂತಿ ಅವರ ಜೊತೆಯಲ್ಲಿ ನೇರವಾಗಿ ಮಾತುಕತೆಯನ್ನು ನಡೆಸಲಿಕ್ಕೆ ಅವಕಾಶವನ್ನ ಕೇಳಿದ್ದಾನೆ ದೂರುದಾರ. ವಿಧಿವಿಜ್ಞಾನ ತಜ್ಞರಾಗಿರುವ ಡಾಕ್ಟರ್ ದಿನೇಶ್ ರಾವ್ ಅವರು ಈಗ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ಕಾರ ಹೇಳಿ. ನಮಸ್ಕಾರ ಸರ್. ಬಹಳ ಚರ್ಚೆ ವಿಚಾರ ತಮಗೆ ಗೊತ್ತಿದೆ. ಪ್ರತಿದಿನವೂ ಕೂಡ ಇಡೀ ರಾಜ್ಯದ ಜನ ಎದುರು ನೋಡ್ತಾ ಇದ್ದಾರೆ. ಇವತ್ತು ಬೆಳಗ್ಗೆ ಈ ಎಸ್ಐಟಿ ತಂಡದ ನೇತೃತ್ವವನ್ನ ವಹಿಸಿರುವ ಹಿರಿಯ ಪೊಲೀಸ್ ಅಧಿಕಾರಿ ಪ್ರಣಬ್ ಮೊಹಂತಿ ಅವರಿಗೆ ಕೇಂದ್ರದ ಸೇವೆಗೆ ನಿಯೋಜನೆ ಆಗಿದೆ. ಹಾಗಾಗಿ ಪ್ರಣಬ್ ಮೊಹಂತಿ ಅವರ ಬದಲಿಗೆ ಎಸ್ಐಟಿ ಟೀಮ್ ಅನ್ನ ಲೀಡ್ ಮಾಡಲಿಕ್ಕೆ ಮತ್ತೊಬ್ಬ ಅಧಿಕಾರಿಯನ್ನು ಸರ್ಕಾರ ನೇಮಕ ಮಾಡುವ ಚಿಂತನೆಯನ್ನ ಮಾಡ್ತಿದೆ ಅನ್ನೋ ಮಾಹಿತಿ ಲಭ್ಯವಾಗಿತ್ತು. ಇದರ ಬೆನ್ನಲ್ಲೇ ಮಂಗಳೂರಿಗೆ ನೇರವಾಗಿ ತೆರಳಿದ್ರು ಪ್ರಣಬ್ ಮೊಹಂತಿ. ಈಗ ಬೆಳ್ತಂಗಡಿಯ ಎಸ್ಐಟಿ ಕಚೇರಿಯಲ್ಲಿ ತಮ್ಮ ಟೀಮ್ನ ಇತರೆ ಸದಸ್ಯರ ಜೊತೆಯಲ್ಲಿ ಮಹತ್ವದ ಸಭೆಯನ್ನ ನಡೆಸ್ತಾ ಇದ್ದಾರೆ. ಈ ಸಭೆಯ ಬಳಿಕ ಉತ್ಖನನ ಮಾಡ್ತಾ ಇರುವ ಜಾಗಕ್ಕೇನೆ ತೆರಳುವವರಿದ್ದಾರಂತೆ ಪ್ರಣಬ್ ಮೊಹಂತಿ. ಕೆಲವೇ ಕ್ಷಣಗಳಲ್ಲಿ ಉತ್ಖನನ ಮಾಡ್ತಾ ಇರುವ ಆ ನೇತ್ರಾವತಿ ಸ್ನಾನಘಟ್ಟದ ಬಳಿಯ ಅರಣ್ಯ ಪ್ರದೇಶಕ್ಕೆ ಭೇಟಿಯನ್ನ ನೀಡುವವರಿದ್ದಾರೆ ಎಸ್ಐಟಿ ತಂಡದ ಮುಖ್ಯಸ್ಥರಾದ ಮೊಹಂತಿ ಅವರು. ಬೆಳ್ತಂಗಡಿ ಎಸ್ಐಟಿ ಕಚೇರಿಯಲ್ಲಿ ಸಭೆ ನಡೀತಾ ಇದೆ. ಈ ಸಭೆ ಬಳಿಕ ಭೇಟಿ ನೀಡುವ ಸಾಧ್ಯತೆ ಇದೆ. ಅನುಚೇತ್ ಅವರ ಜೊತೆಯಲ್ಲಿ ಚರ್ಚೆ ಮಾಡ್ತಿದ್ದಾರೆ. ಸದ್ಯಕ್ಕೆ ಉತ್ಖನನದ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಆ ಬಳಿಕ ಅನುಚೇತ್ ಅವರ ಜೊತೆಯಲ್ಲೇ ನೇತ್ರಾವತಿ ಸ್ನಾನಘಟ್ಟದ ಬಳಿಯ ಅರಣ್ಯ ಭಾಗಕ್ಕೆ ಭೇಟಿ ನೀಡುವ ಸಾಧ್ಯತೆ ಇದೆ ಅನ್ನೋ ಮಾಹಿತಿ ಇದೆ. ಇನ್ನು ಖುದ್ದು ಮೊಹಂತಿ ಅವರನ್ನ ಭೇಟಿಯಾಗಬೇಕು ಅಂತ ಹೇಳಿ ಸಮಯ ಕೇಳಲಿದ್ದಾರಂತೆ ಈ ನಿಗೂಢ ವ್ಯಕ್ತಿ. ದೂರು ನೀಡಿರುವ 9, 10 ಹಾಗೆ 11 ಸ್ಥಳಗಳಲ್ಲಿ ಉತ್ಖನನ ನಡೆಸುವಂತೆ ದೂರುದಾರ ಕೇಳಿಕೊಂಡಿದ್ದಾರಂತೆ. ಈ ಬಗ್ಗೆ ಮಾತನಾಡಲಿಕ್ಕೆ ಖುದ್ದು ಮೊಹಂತಿ ಅವರ ಜೊತೆಯಲ್ಲಿ ನನಗೆ ಸಮಯಾವಕಾಶ ಬೇಕು ಅಂತ ಹೇಳಿ ಆ ದೂರುದಾರ ಕೇಳಿಕೊಂಡಿದ್ದಾನೆ. ಇದಕ್ಕೆ ಮೊಹಂತಿ ಅವರು ಅವಕಾಶ ಕೊಡ್ತಾರಾ ಇಲ್ವಾ ಅನ್ನೋದು ಸದ್ಯಕ್ಕಿರುವ ಕುತೂಹಲ. ಕೆಲವೇ ಕ್ಷಣಗಳಲ್ಲಿ ಉತ್ಖನನ ನಡೀತಾ ಇರುವ ಸ್ಥಳಕ್ಕೇನೆ ಪ್ರಣಬ್ ಮೊಹಂತಿ ಅವರು ಭೇಟಿ ನೀಡಲಿದ್ದಾರೆ. ಎಸ್ಐಟಿ ತಂಡದ ಮುಖ್ಯಸ್ಥರಾದ ಪ್ರಣಬ್ ಮೊಹಂತಿ ಅವರ ಜೊತೆಯಲ್ಲಿ ನೇರವಾಗಿ ಮಾತುಕತೆಯನ್ನು ನಡೆಸಲಿಕ್ಕೆ ಅವಕಾಶವನ್ನ ಕೇಳಿದ್ದಾನೆ ದೂರುದಾರ. ವಿಧಿವಿಜ್ಞಾನ ತಜ್ಞರಾಗಿರುವ ಡಾಕ್ಟರ್ ದಿನೇಶ್ ರಾವ್ ಅವರು ಈಗ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ಕಾರ ಹೇಳಿ. ನಮಸ್ಕಾರ ಸರ್. ಬಹಳ ಚರ್ಚೆ ವಿಚಾರ ತಮಗೆ ಗೊತ್ತಿದೆ. ಪ್ರತಿದಿನವೂ ಕೂಡ ಇಡೀ ರಾಜ್ಯದ ಜನ ಎದುರು